ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಹೊಸ ರೀತಿಯ ಕಟ್ಟಿಂಗ್ ಬ್ಲೌಸನ್ನು ಹೇಳ್ಕೊಡಕತ್ತೀನಿ. ಸಿಲ್ಕ್ ಸ್ಯಾರಿ ಬ್ಲೌಸ್ ಇದೆ. ಸ್ವಲ್ಪ ಇದ್ರದ್ದು ಡಿಸೈನ್ ಬ್ಲೌಸ್ ಹೊಲಿಯಾಕತ್ತೀನಿ ನೋಡಿರಿ. ನಾನು ಈ ಬ್ಲೌಸನ್ನು ತೋರ್ಸಾಕತ್ತೀನಿ. ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದ್ದೆ. ಫಿಟ್ಟಿಂಗ್ ಮಾತ್ರ ಸಖತ್ತಾಗಿ ಕುಂತಿದ್ರಿ. ಫ್ಯಾನ್ಸಿ ಸ್ಯಾರಿ ಇದೈತಿದ್ದು ಭಾಳ ಚಂದ ಬಂದೈತ್ರಿ ಫಿನಿಶಿಂಗ್. ಅದೇ ಸೈಜ್ನ ಇಟ್ಟು ಇನ್ನೊಂದು ಕಟ್ಟಿಂಗ್ ಮಾಡಾಕತ್ತೀನಿ ನೋಡಿರಿ. ನಾನು ಅದಕ್ಕೆ ಇಲ್ಲಿ ನೋಡಿರಿ, ಫಸ್ಟ್ ಅವರು ಅದರ ಬ್ಲೌಸಿನ ಉದ್ದ ನೋಡ್ರಿ, ಎಲ್ಲ ನಮ್ಮ ಮೆಜರ್ಮೆಂಟ್ ನಿಮ್ಗೆ ತೋರಿಸಾತೀನಿ. ಚೆಸ್ಟ್ ಸೈಜ್ 9 ಇಂಚು, ಬ್ಲೌಸ್ ಲೆಂತ್ 13 ಇಂಚು, ಆರ್ಮೋಲ್ ಅರೌಂಡ್ 14 ಇಂಚು, ಫುಲ್ ಶೋಲ್ಡ್ರ್ ಇಂಚು, ನೆಕ್ ಲೆಂತ್ 6 ಇಂಚು ಎಲ್ಲನೂ ನಾನು ನಿಮಗೆ ತೋರಿಸಾತೀನಿ. ಇದೇ ಮೆಜರ್ಮೆಂಟ್ ಇಟ್ಟು ನಾನೀಗ ನಿಮಗೆ ಕಟಿಂಗ್ ಮಾಡೋದು ತೋರಿಸ್ತೀನಿ ನೋಡಿರಿ. ಬ್ಲೌಸ್ ಉದ್ದ ಎಷ್ಟೈತಿ 13 ಇಂಚು. ಬ್ಯಾಕ್ ಪಾರ್ಟನ್ನು ಕಟ್ ಮಾಡಾಕತ್ತೀನಿ. ಅದಕ್ಕೆ ಪ್ಲಸ್ 1 ಇಂಚು 14 ಇಂಚು ಇಟ್ಕೊಂಡು ಕಟ್ ಮಾಡಬೇಕು ನೋಡಿರಿ. ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಎಲ್ಲ ರೂಲ್ಸನ್ನು ನೀವು ಕರೆಕ್ಟಾಗಿ ನೆನಪಿಟ್ಕೋರಿ, ಅಂದರೆ ಅದು ಕರೆಕ್ಟಾಗಿ ಬರುತ್ತೆ ನೋಡಿರಿ. ನಾನು ಬ್ಯಾಕ್ ಪಾರ್ಟ್ ಒಳಗೆ ಬ್ಯಾಕ್ ಡಿಸೈನ್ ಮಾಡೋಕತ್ತ ಸಂಬಂಧ ಇಲ್ಲಿ ಯಾವುದೇ ಲೆಸ್ ಮಾಡೋಕತ್ತಿಲ್ಲ. ನಾನು ನಾರ್ಮಲ್ ಕಟ್ ಮಾಡೋ ಬ್ಲೌಸ್ ನೋಡಿದ್ರಿ ಅಂದರೆ ನಿಮ್ಗೆ ಇದ್ರದ್ದು ತಿಳಿತೈತಿ. ನಾನು ಅದ್ರೊಳಗಾದ್ರೆ ಅರ್ಧ ಇಂಚ್ ಲೆಸ್ ಮಾಡ್ತಿದ್ದೆ ನಾರ್ಮಲ್ ಕಟ್ಟಿಂಗ್ ಆದ್ರೆ. ನಾನು ಡಿಸೈನ್ ಮಾಡೋಕತ್ತೀನಲ್ಲ ಅದಕ್ಕೆ ಅರ್ಧ ಇಂಚ್ ಹೆಚ್ಚಿಗೆ ಇಟ್ಕೊಂಡು ಮಾಡೋಕತ್ತೀನಿ. ಅದಕ್ಕೆ ನೋಡಿರಿ 9 ಇಂಚು ಪ್ಲಸ್ 2 ಇಂಚು ಎಷ್ಟೈತೆ ಅಷ್ಟು ತೊಗೊಂಡಿನಿ, ನೀನು ಕಡಿಮೆ ಮಾಡಿಲ್ಲ. ನೆಕ್ಸ್ಟ್ ಇದೇನು ಫುಲ್ ಶೋಲ್ಡ್ರ್ 13.5 ಇಂಚ್ ಐತಿ. ಅದರ ಅರ್ಧ 6.75 ಆಗುತ್ತೆ. 6.75 ಹಾಕ್ಕೊಂಡು ಮುಂದೆ 2.75 ಶೋಲ್ಡ್ರ್ ತೊಗೊಂಡಿನಿ. ಉಳ್ಕಿದ 4 ಇಂಚ್ ಏನೈತಿ ನೆಕ್ಕನ್ನು ತೊಗೊಂಡಿನಿ. ನೆಕ್ ತೊಗೊಂಡು ಮಾರ್ಕ್ ಹಾಕ್ಕೊಂಡಿನಿ. ಈ ಜಸ್ಟ್ ನೋಡಿ ನಾನು ಆರ್ಮೋಲನ್ನು ಡ್ರಾ ಮಾಡಕತ್ತೀನಿ. ಆರ್ಮೋಲ್ ಎಷ್ಟಪ್ಪ ಅಂದರೆ ಇಷ್ಟು ಮೆಜರ್ಮೆಂಟಿಗೆ 6.5 ಇಂಚು. ಅಂದರೆ ಇದು ಏನೈತೆ ಅಂದರೆ ಬೋಟ್ ನೆಕ್ ಬ್ಲೌಸ್ ಐತ್ರಿ. ಏನೈತಿ ಬೋಟ್ ನೆಕ್ ಬ್ಲೌಸ್ ಐತಿ. ಅದಕ್ಕೆ ನಾನು ಬೋಟ್ ನೆಕ್ ಬ್ಲೌಸಿಗೆ 6.5 ಇಂಚ್ ಇಟ್ಕೊಂಡಿನಿ. ಅವಾಲು ಬೋಟ್ ನೆಕ್ ಬ್ಲೌಸಿಗೆ ನಮ್ಮ ಆರ್ಮೋಲನ್ನು ಹೆಚ್ಚಿಗೆ ಇಟ್ಕೋಬೇಕ್ರಿ. ಅಂದ್ರೆ ಬೋಟ್ ನೆಕ್ ಬ್ಲೌಸು ಕರೆಕ್ಟಾಗಿ ಕುಂದ್ರುತ್ತೆ. ಇಲ್ಲಾಂದ್ರೆ ಕುಂದ್ರಂಗಿಲ್ಲ, ಕರೆಕ್ಟಾಗಿ ಕುಂದ್ರಂಗಿಲ್ಲ. ಆರ್ಮೋಲು ಜಾಸ್ತಿ ಇರಬೇಕು. 36 ಇಂಚಿಗೆ ಸುತ್ತಳತೆ. ನಾನು ಏನು ಮಾಡಾಕತ್ತೀನಿ 6.5 ಇಂಚು ಲೆಂತ್ ತೊಗೊಳತ್ತೀನಿ ಆರ್ಮೋಲು. ಮತ್ತು 4 ಇಂಚು ಅಲ್ಲ, ನಾ 13.5 ಇಂಚ್ ಏನು ಶೋಲ್ಡ್ರ್ ಹೇಳಿದ್ನಲ್ರಿ ನಿಮಗೆ, ಅದನ್ನೇನು ನೋಡು ಅವ್ರದ್ದೇನು ಬಾಡಿ ಇರುತ್ತಲ್ಲ, ಬಾಡಿ ಮೆಜರ್ಮೆಂಟ್ ಅಂತ ತೊಗೋಬೇಕ್ರಿ. ಅಂದರೆ ನಿಮ್ಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೋಡಿರಿ. ಅವ್ರದ್ದು ವೇಸ್ಟ್ ಎಷ್ಟಿತ್ತು 8 ಇಂಚು, ಮುಂದೆ 1 ಇಂಚು ಇದಕ್ಕೆ ಡಾಚಿಗೆ, ಮುಂದೆ 2 ಇಂಚು ಫಿಟ್ಟಿಂಗಿಗೆ ಇಟ್ಕೊಂಡು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಕಟ್ಟಿಂಗ್ ಮಾಡ್ಕೊಡಿ. ಯಾವಾಗಲೂ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾವು ಶೋಲ್ಡ್ರನ್ನ ಒಂದು 1/4 ಇಂಚ ಏನು ಮಾಡಬೇಕು, ಸ್ಲೋಪಾಗಿ ಕಟ್ ಮಾಡಬೇಕು ನೋಡಿರಿ. ನಾನೀಗ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ರೀತಿಯಾಗಿ 1/4 ಇಂಚು ಸ್ಲೋಪಾಗಿ ಕಟ್ ಮಾಡಬೇಕು. ಅಂದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ. ಯಾಕಂದ್ರೆ ನಾವು ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡಿರ್ತೀವಲ್ರಿ, ಕರೆಕ್ಟಾಗಿ ಶೋಲ್ಡ್ರ್ ಕರೆಕ್ಟಾಗಿ ಕುಂದಿರ್ಬೇಕಂದ್ರೆ ನೋಡಿರಿ. ಈ ಕಡೆ ಕೆಳಗಡೆ ವೇಸ್ಟ್ ಸೈಡೂ 1/4 ಇಂಚಿನಷ್ಟು ಏನು ಮಾಡಬೇಕು, ಕ್ರಾಸಾಗಿ ಕಟ್ಟಿಂಗ್ ಮಾಡಬೇಕು. ಈ ರೀತಿ ಕಟ್ ಮಾಡಿ ಇಟ್ಕೋರಿ. ಬ್ಲೌಸ್ ಬರೋಬ್ಬರಿ ಬರುತ್ತೆ, ಫಿಟ್ಟಿಂಗ್ ಕರೆಕ್ಟಾಗಿ ಕುಂದಿರುತ್ತೆ. ಈ ನೋಡಿರಿ ಬ್ಯಾಕ್ ಪಾರ್ಟ್ ಆಯಿತು. ಈ ಫ್ರಂಟ್ ಪಾರ್ಟ್ ನೋಡಿರಿ. ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ನಾರ್ಮಲ್ ಬ್ಲೌಸ್ ಮೆಜರ್ಮೆಂಟೇ ಬೇರೆ ಇರ್ತೈತಿ, ಬೋಟ್ ನೆಕ್ಕಿನ ಬ್ಲೌಸ್ ಮೆಜರ್ಮೆಂಟೇ ಬೇರೆ ಇರ್ತೈತಿ. ಅದಕ್ಕೆ ಇದ್ರದ್ದು ಬೇರೆ ಇರೋದ್ರಿಂದ ನಾನು ನಿಮ್ಗೆ ತೋರಿಸಾತೀನಿ ನೋಡಿರಿ. 9 ಇಂಚ್ ಅವ್ರದ್ದು ಹೆಸರು ತೊಳಿತೈತಿ. ಒಂದು ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 9.5 ಪ್ಲಸ್ 2 ಇಂಚು ಫಿಟ್ಟಿಂಗೋಸ್ಕರ ಇಟ್ಕೊಳ್ಳಿ ನೋಡಿರಿ. 9.5 ಪ್ಲಸ್ 2 ಇಂಚು ಈ ರೀತಿ ತೊಗೊಂಡು ಲೆಂತ್ 13 ಇಂಚ್ ರೆಡಿ ಐತ್ರಿ. ಅವ್ರದ್ದು 13 ಇಂಚ್ ರೆಡಿ ಐತಿ. ಅದು ಪ್ಲಸ್ ಇದು ಫ್ರಂಟ್ ಪಾರ್ಟ್ ಕಟ್ ಮಾಡಾಕತ್ತೀನಿ. 13 ಇಂಚು ಪ್ಲಸ್ 2 ಇಂಚು 15 ಇಂಚು ಲೆಂತ್ ತೊಗೋಬೇಕು. ಎಷ್ಟು ರೀ 15 ಇಂಚು. 15 ಇಂಚ್ ತೊಗೊಂಡ್ರೆ 2 ಇಂಚ್ ಏನು ಮಾಡಬೇಕು ನೋಡಿರಿ. ಇದು ಫ್ರಂಟ್ ಪಾರ್ಟಿಗೆ 2 ಇಂಚು ಹೆಚ್ಚಿಗೆ ತೊಗೊಳ್ಳಿ. ಈ ರೀತಿ ತೊಗೊಂಡು ತೆಳಗೆ ಲೈನ್ ಹಾಕಿ. ಈಗ ನೋಡಿರಿ ಕರೆಕ್ಟಾಗಿ ಫಿಕ್ಸ್ ಮಾಡೋದು. ಈಗ ನೋಡಿರಿ ನಾನು ನೆಕ್ ಎಷ್ಟು ತೊಗೊಳತ್ತೀನಿ 4 ಇಂಚು. 4 ಇಂಚಿಗೆ ಮಾರ್ಕ್ ಹಾಕೀನಿ. ನೆಕ್ಸ್ಟ್ ಇಲ್ಲಿಂದ 2.75 ಶೋಲ್ಡ್ರ್. ನೆಕ್ಸ್ಟ್ ಇಲ್ಲಿಂದ ನಾವು ಏನು ಮಾಡಬೇಕು 6.5 ಇಂಚು ಆರ್ಮೋಲ್ ತೊಗೋಬೇಕು. 6.5 ಇಂಚು ನೋಡಿರಿ. ಎಲ್ಲ ಕರೆಕ್ಟಾಗೆ ತೊಗೋಬೇಕು ನೋಡಿರಿ. 6.75 ಬರಬೇಕು. 6.75 ಬರೋಂಗೆ ತೊಗೋಬೇಕು, ಅಂದ್ರೆ ಕರೆಕ್ಟಾಗಿ ಬರುತ್ತೆ. ಈ ರೀತಿ ತೊಗೊಂಡ್ಮೇಲೆ ಈಗ ನೋಡಿರಿ ಫಿಟ್ಟಿಂಗ್ ಲೈನ್ ಹಾಕಾಕತ್ತೀನಿ. 2 ಇಂಚ್ ಏನು ತೊಗೊಂಡಿದ್ವಲ್ಲ ಅದನ್ನು ಎಕ್ಸ್ಟ್ರಾನ ಅದಕ್ಕೆ ಹಾಕೋಣ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು 3/4 ಇಂಚಿಗೆ ಮಾರ್ಕ್ ಹಾಕಬೇಕು. ಫ್ರಂಟಲ್ಲಿ ನೋಡಿರಿ ಈ ರೀತಿ ರೌಂಡಾಗಿ ಬರಬೇಕು ನಮ್ಮದು ಶೇಪ್. ಅಂದ್ರೆ ಅದು ಏನಾಗುತ್ತೆ ಆರ್ಮೋಲ್ ರಿಂಕಲ್ಸ್ ಬರಲ್ಲ ನಮಗೆ.
ವಿದೌಟ್ ನಾರ್ಮಲ್ ರಿಂಕಲ್ಸ್ ಬೇಕಪ್ಪ ಅಂದರೆ ಈ ರೀತಿ ಎಲ್ಲ ಟ್ರಿಕ್ಸ್ಗಳನ್ನು ಹಾಕಿ ಕಟ್ ಮಾಡಬೇಕು. ನೀವು ಫುಲ್ ಡೀಟೇಲಾಗಿ ನೀವು ಕರೆಕ್ಟಾಗಿ ವಿಡಿಯೋ ಪೂರ್ತಿ ನೋಡಿದ್ರಿ ಅಂದರೆ ನಿಮಗೆ ಕಟಿಂಗ್ ಎಲ್ಲ ತಿಳಿತೈತಿ. ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ನೋಡಿರಿ ಫ್ರಂಟ್ ನೆಕ್ ಎಷ್ಟು ತೊಗೊಂಡಿನಿ, 6 ಇಂಚ್ ತೊಗೊಂಡಿನಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಹೆವಿ ಡೀಪ್ ತೊಗೋಬೇಡ್ರಿ. ಹೆವಿ ಡೀಪ್ ತೊಗೊಳಕ್ಕೆ ಬರೋಂಗಿಲ್ಲ ಇದ್ರೊಳಗೆ. ಹೆವಿ ಡೀಪ್ ತೊಗೊಂಡ್ರೆ ಬ್ಲೌಸ್ ಕೆಡೋ ಚಾನ್ಸಸ್ ಇರ್ತಾವೆ. ಅದಕ್ಕೆ 5.5 6 ಇಂಚ್ವರೆಗೂ ತೊಗೋರಿ ನಡಿತೈತಿ. ಈ ರೀತಿಯಾಗಿ ನಾನು ಸ್ವಲ್ಪ ಸ್ಕ್ವೇರ್ ರೌಂಡ್ ಒಳಗೆ ಸ್ಕ್ವೇರ್ ರೌಂಡ್ ಇದ್ರೆ ಇದು ಈ ನೋಡಿ, ಇದು 3 ಇಂಚು 3.5 ಇಂಚು 3 ಇಂಚು ಈ ರೀತಿ ಕ್ರಾಸ್ ಬೆಲ್ಟನ್ನು ಹಾಕೋರಿ. ಎಲ್ಲ ಬ್ಲೌಸ್ ಸೈಜಿಗೂ ಇಷ್ಟ ಸೇಮ್ ಇದೆ, ಏನೂ ಚೇಂಜಸ್ ಇರೋಂಗಿಲ್ಲ. ನೋಡಿರಿ 1/4 ಇಂಚ್ ಏನು ಮಾಡಬೇಕು, ಇಲ್ಲಿ ಕ್ರಾಸ್ ಅಂದರೆ ಅಲ್ಲಿ ಮಾರ್ಕ್ ಹಾಕೊಂಡು ನೋಡಿರಿ ಆ ರೀತಿ ಮಾಡಿ ಅದನ್ನು ಕಟಿಂಗ್ ಮಾಡಿ ತೆಗಿಬೇಕು. ಇಲ್ಲಿಂದ 3 ಇಂಚು, ಈ ಕಡೆ ಸೈಡಿಂದ 3 ಇಂಚು ಡಾಚಿನ ಹೇಳಿ ತೋರಿಸಾಡ್ತೀನಿ ನೋಡಿರಿ. ಮತ್ತು ಇಲ್ಲಿಂದ 2.25 ಸೆಂಟ್ರ್ ಏನು ಬರುತ್ತಲ್ಲ ಅದೊಂದು ಪಾಯಿಂಟ್ ಹಾಕ್ಕೊಂಡು ಆ ಪಾಯಿಂಟ್ ಏನು ಹಾಕ್ಕೊಂಡಿರ್ತೀವಲ್ಲ ಸೆಂಟ್ರ್ ಪಾಯಿಂಟ್ ಅಲ್ಲಿಂದ ಮತ್ತು 2.25 ಮೇಲೆ ತೊಗೋಬೇಕು ರೀ. ಈ ಮೆಜರ್ಮೆಂಟ್ ಎಲ್ಲ ಬ್ಲೌಸಿಗೂ ಸೇಮ್ ಬರುತ್ತೆ ರೀ. ಏನೋ ಹೆವಿ ಚೆಸ್ಟ್ ಇತ್ತಪ್ಪ ಅಂದ್ರೆ ಹೈಟ್ 3.5 ಇಂಚ್ ಬರ್ತೈತಿ, 3 ಇಂಚ್ ಬರ್ತೈತಿ. ಮತ್ತು ವಿಡ್ತೂ 3 ಇಂಚ್ ಬರ್ತೈತಿ. ನೋಡಿರಿ ಸೆಂಟ್ರ್ ಎಲ್ಲಿ ಬರುತ್ತೋ ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 2.5 ಇಂಚ್ ತೊಗೋಬೇಕು ರೀ. ಈ ರೀತಿ ತೊಗೊಂಡು ಈಗ ನೋಡಿರಿ ಇಲ್ಲಿಂದ ಆರ್ಮೋಲ್ ಒಳಗೆ ನಿಮ್ಗೆ ಆರ್ಮೋಲ್ ರಿಂಕಲ್ಸ್ ಬರಬಾರ್ದು ಅಂದರೆ ಈ ರೀತಿ ಟ್ರಿಕ್ಸ್ ಮಾಡಿ ನೋಡಿರಿ, ನೀವು ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಬಂತಪ್ಪ ಅಂದ್ರೆ ನಿಮ್ಮ ಬ್ಲೌಸು ಕರೆಕ್ಟಾಗಿ ಕುಂದಿರುತ್ತೆ. ಕರೆಕ್ಟಾಗಿ ಕೂತಪ್ಪ ಅಂದ್ರೆ ಸೀರೆ ಲುಕ್ ಭಾಳ ಚಂದ ಕಾಣ್ತೈತೆ ರೀ. ಅದಕ್ಕೆ ಕರೆಕ್ಟಾಗಿ ಹೊಲದ ಟ್ರೈ ಮಾಡಿರಿ. ಏನಾದರೂ ನಿಮಗೆ ತಿಳಿಲಿಲ್ಲ ಅಂದರೆ ಕೇಳ್ರಿ, ನಾನು ಹೇಳ್ತೀನಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 3 ಡಾಚಿನ ಬ್ಲೌಸ್ ಇದು. ನಾನು 4 ಡಾಚ್ ಇಡಂಗಿಲ್ಲ ರೀ, ಒಟ್ಟು 3 ಡಾಚ್ ಅಷ್ಟೇ ಹಿಡಿತೀನಿ. ಈ ರೀತಿ 2 ಪಾಯಿಂಟನ್ನು ಈ ರೀತಿ ಕುಡಿಸ್ಕೋಬೇಕು. ಕುಡಿಸ್ಕೊಂಡು ಸ್ಟಿಚ್ ಮಾಡಿದ್ರಂದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ. ನೋಡಿರಿ ಈ ರೀತಿ ಮಾಡ್ಕೋಬೇಕು. ಎರಡೂ ಅದೇನು ಲೈನ್ ಹಾಕಿದ್ವಲ್ಲ ಎರಡೂ ಸೈಜೂ ಸೇಮ್ ಇರಬೇಕು ನೋಡಿರಿ. ಅದು 3.5 ಇಂಚ್ ಇರಬೇಕು, ಇದು 3.5 ಇಂಚ್ ಕರೆಕ್ಟಾಗಿ ಬಂದೈತೆ ರೀ ಎರಡು. ಈ ರೀತಿ ಮಾಡಿಕೊಂಡು ನೀವು ಮಾಡಿದ್ರಿ ಅಂದ್ರೆ ನಿಮ್ಗೆ ಯಾವುದೇ ಆರ್ಮೋಲ್ ರಿಂಕಲ್ಸ್ ಬರೋಂಗಿಲ್ಲ. ಅದಕ್ಕೆ ನಾನು ಚೆಕ್ ಮಾಡತ್ತೀನಿ, ಎಲ್ಲ ಕರೆಕ್ಟಾಗಿ ಬಂದೈತೆ ರೀ. ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿಕೊಂಡು ಕಟ್ ಮಾಡಿದ್ರಿ ಅಂದ್ರೆ ಬ್ಲೌಸು ಕರೆಕ್ಟಾಗಿ ಕುಂದಿರುತ್ತೆ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಕಟ್ ಮಾಡಬೇಕಾದ್ರೆ ಭಾಳ ಎಲ್ಲ ಪಾರ್ಟ್ಸ್ಗಳನ್ನ ಭಾಳ ನೀಟಾಗಿ ಕರೆಕ್ಟಾಗಿ ಇಟ್ಕೋಬೇಕಾಗ್ತೈತಿ. ಅಂದರೆ ನಮ್ಗೆ ಏನಾಗುತ್ತೆ ಕರೆಕ್ಟಾಗಿ ಬರುತ್ತೆ. ನಾವು ರಫ್ ಕ್ಯಾಲ್ಕುಲೇಷನ್ ಒಳಗೆ ಹೆಂಗೆ ಬೇಕು ಹಂಗೆ ಕಟ್ ಮಾಡಿದ್ರಿ ಅಂದರೆ ನಿಮ್ಗೆ ಕರೆಕ್ಟಾಗಿ ಬರೋಂಗಿಲ್ಲ. ಫಿಟ್ಟಿಂಗು ಕರೆಕ್ಟಾಗಿ ಕುಂದ್ರಂಗಿಲ್ಲ. ನೋಡಿರಿ ಫ್ರಂಟ್ ಪಾರ್ಟ್ ಒಳಗಾದ್ರೂ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ, ಬ್ಯಾಕ್ ಪಾರ್ಟ್ ಒಳಗೂ ಮಾಡ್ಕೊಂಡಿಲ್ಲ. ಜಸ್ಟ್ ಆರ್ಮೋಲನ್ನು ಮಾಡಿಕೊಂಡು ನಾರ್ಮಲ್ ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡು ಅಷ್ಟೇ ಇಟ್ಕೊಳತ್ತೀನಿ. ನಾನು ಇದಕ್ಕೆ ಕ್ಯಾನ್ವಾಸ್ ಯೂಸ್ ಮಾಡಬೇಕಂತ ಹೇಳಿ ನಾನು ಯಾವುದೇ ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ. ನೋಡಿರಿ ಈ ರೀತಿ ಮಾಡಬೇಕು. ಈ ಟ್ರಿಮ್ಸ್ ಕರೆಕ್ಟಾಗಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಕುಂದಿರುತ್ತೆ. ಇಷ್ಟಾದಮೇಲೆ ನೋಡಿರಿ ಕ್ರಾಸ್ ಬೆಲ್ಟು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಆಯಿತು. ಈ ಸ್ಲೀವ್ ಒಳಗೆ ರೀ ನೋಡಿರಿ ಸ್ಲೀವ್ ಲೆಂತ್ ಅವ್ರದ್ದು 9.5 ಇಂಚ್ ರೆಡಿ ಬೇಕಾಗೈತಿ. ನೋಡಿರಿ ಇದ್ರದ್ದು ಸ್ವಲ್ಪ ಕಟ್ಟಿಂಗ್ ಬಿಡೋದು ಮಿಸ್ ಆಗೈತೆ ರೀ, ನಾನು ನೋಡಿಲ್ಲ. 9.5 + 1 ಇಂಚ್ 10.5 ಆಗುತ್ತೆ ರೀ. ಇಲ್ಲಿಂದ 10.5 ಇಂಚ್, ಅದು 10.5 ಇಂಚ್ ತೊಗೊಂಡು ಅಲ್ಲಿಂದ 3.5 ಇಂಚ್ ಡೌನಿಗೆ ತೊಗೊಂಡಿನಿ. ಮುಂದೆ ಇಲ್ಲಿ 7 ಇಂಚ್ ಸ್ಲೀವ್ ಅರೌಂಡ್ ಅದನ್ನು ತೊಗೊಂಡು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಇಲ್ಲಿ 4 ಇಂಚ್ ಅವ್ರ ಸ್ಲೀವ್ ಫಿಟ್ಟಿಂಗು, ಮುಂದೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿನಿ. ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿನಿ ರೀ ನಾನು. ಜಸ್ಟ್ ಸಾರಿ ಫ್ರೆಂಡ್ಸ್, ಕಟ್ಟಿಂಗ್ ವಿಡಿಯೋ ಸ್ವಲ್ಪ ಮಿಸ್ ಆಗೈತೆ ರೀ, ನಾನು ನೋಡಿಲ್ಲ ರೀ. ಅದಕ್ಕೆ ವಿಡಿಯೋ ಆಗೈತೆ ಅಂತ ಮಾಡೀನಿ, ಆಗಿಲ್ಲ. ಅದು ಸ್ವಲ್ಪ ನಮ್ಮ ಮಕ್ಕಳು ಬಂದು ಸ್ವಲ್ಪ ಅದನ್ನು ಆಫ್ ಮಾಡಿಬಿಟ್ರೆ ನೋಡಿಲ್ಲ ನಾನು, ಸಾರಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. 1/4 ಇಂಚಿನಷ್ಟು ಹೆಚ್ಚಿಗೆ ಇಟ್ಕೊಂಡು ಕಟ್ ಮಾಡಬೇಕು. ನಮಗೆ ಬಟ್ಟೆ ಏನಾದರೂ ಸರಿದಾಡ್ತಂದ್ರೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ನೋಡಿರಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ರೀತಿ ಇಟ್ಕೊಂಡು ನಾನು ಕಟ್ ಮಾಡೀನಿ. ಈ ರೀತಿ ಕಟ್ ಮಾಡಿದರೆ ಅದನ್ನು 1/4 ಇಂಚಿನಷ್ಟು ಇಷ್ಟು ರಫಾಗಿ ಕಟ್ ಮಾಡಿ. ನೀವು ಏನು ಕರೆಕ್ಟಾಗಿ ಅಂತೇನು ಇರೋದಿಲ್ಲ ಇದ್ರೊಳಗೆ. ಸ್ವಲ್ಪ ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದು ಸ್ವಲ್ಪ ರಫಾಗಿ ಕಟ್ ಮಾಡಿದರೆ ಓಕೆ ಇರುತ್ತೆ, ಏನಾಗೋದಿಲ್ಲ. ನೋಡಿರಿ ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆ ಇಟ್ಕೊಂಡು ಕಟ್ ಮಾಡಿ. ಇದನ್ನು ನೋಡಿರಿ ನಾನು ಇರೋದು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ ನೆಕ್ಸ್ಟ್ ಡೇ ಒಳಗೆ. ಅದಕ್ಕೆ ನೀವು ಕಟಿಂಗ್ ವಿಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಕಟಿಂಗ್ ಮಾಡಿ ನೋಡಿರಿ, ಆಮೇಲೆ ಸ್ಟಿಚಿಂಗ್ ಮಾಡಿ ಕರೆಕ್ಟಾಗಿ ಬರುತ್ತೆ ನಿಮಗೆ. ಈ ರೀತಿಯಾಗಿ ಮಾರ್ಕನ್ನು ಹಾಕ್ಕೋಬೇಕು ಅವಕ್ಕೆ, ಅಂದ್ರೆ ನಮಗೆ ಸ್ಟಿಚ್ ಮಾಡೋದ್ರಿಂದ ಈಸಿ ಆಗ್ತೈತೆ ರೀ. ಇದರೊಳಗೆ ಕ್ರಾಸ್ ಬೆಲ್ಟನ್ನು ತಕ್ಕೋತೀನಿ ನಾನೀಗ. ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಅಲ್ಲಿ ನಮಗೆ ಸಿಗುತ್ತೆ ರೀ, ಅದಕ್ಕೆ ನಾನು ಅದನ್ನು ತಗೊಳತ್ತೀನಿ.
ಕ್ರಾಸ್ ಬೆಲ್ಟನ್ನು ನಾವು ಲೈನಿಂಗ್ ಫ್ಯಾಬ್ರಿಕನ್ನು 4 ಪೀಸ್ ತೊಗೋರಿ, ಮೇನ್ ಫ್ಯಾಬ್ರಿಕನ್ನೇ 2 ಪೀಸ್ ತೊಗೋರಿ, ಅಂದ್ರೆ 3 ಪೀಸ್ ಕಟ್ ಮಾಡಿ ಇಟ್ಕೋರಿ. ಈ ರೀತಿ ಮಾಡಿದ್ರೆ ಬ್ಲೌಸ್ ಜಲ್ದಿ ಮುಗಿತೈತಿ. ಥ್ಯಾಂಕ್ ಯು ಫ್ರೆಂಡ್ಸ್.